ಓಹ್ ಬಂದ್ರಾ, ಬನ್ನಿ ಬನ್ನಿ. ಇತ್ತೀಚೆಗೆ ಕೇವಲ ಸಿನಿಮಾಗಳಷ್ಟೇ ಅಲ್ಲ, ಧಾರಾವಾಹಿಗಳು ಕೂಡ ಸದ್ದು ಮಾಡ್ತಿವೆ. ಹಾಗಿದ್ರೆ ಕನ್ನಡದಲ್ಲಿ ಬರುವಂತಹ ಯಾವೆಲ್ಲ ಧಾರಾವಾಹಿಗಳು ಕನ್ನಡದ ಸಿನಿಮಾಗಳ ಹೆಸರನ್ನ ಮರುಬಳಕೆ ಮಾಡಿದ್ದಾವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆಯನ್ನು ಕೂಡ ಬಾರಿಸ್ಬಿಡಿ. ಯಾಕೆಂದರೆ ಇದೇ ತರಹದ ಮತ್ತಷ್ಟು ಡಿಸ್ಕಷನ್ ಜೊತೆಗೆ ಭೇಟಿಯಾಗ್ತಿರೋಣ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ನಿಮ್ಮ ಕಡೆಯಿಂದ ಬಯಸೋದು ಒಂದು ಲೈಕ್ ಮಾತ್ರ. ಅದನ್ನು ಕೂಡ ಕೊಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಗೀತಾ 2020ರಲ್ಲಿ ಶುರುವಾದ ಸೀರಿಯಲ್ ಇದು. 9 ಮಾರ್ಚ್ 2024ರಲ್ಲಿ ಇದರ ಫೈನಲ್ ಎಪಿಸೋಡ್ ಕೂಡ ಆಗಿತ್ತು. ಕಲರ್ಸ್ ಕನ್ನಡ ಚಾನಲಲ್ಲಿ ಬರ್ತಿದ್ದ ಈ ಸೀರಿಯಲ್ನಲ್ಲಿ ಭವ್ಯ ಗೌಡ, ಧನುಷ್ ಗೌಡ ಮತ್ತು ಶರ್ಮಿತಾ ಗೌಡ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಟೋಟಲ್ 1100 ಎಪಿಸೋಡ್ಸ್ ಇದ್ದ ಈ ಸೀರಿಯಲ್ ಅದ್ಭುತ ರೆಸ್ಪಾನ್ಸನ್ನು ಪಡ್ಕೊಂಡಿತ್ತು. ಬಟ್ ಈ ಸೀರಿಯಲ್ಗೆ 1981ರಲ್ಲಿ ಬಂದಿದ್ದ ಶಂಕರ್ ನಾಗ್ ಮುಖ್ಯ ಪಾತ್ರದ ಗೀತಾ ಸಿನಿಮಾ ಮತ್ತು 2019ರಲ್ಲಿ ಬಂದಿದ್ದ ಗಣೇಶ್ ಅವರ ಗೀತಾ ಸಿನಿಮಾದ ಟೈಟಲನ್ನು ಮರುಬಳಕೆ ಮಾಡಲಾಗಿತ್ತು. ಗೌರಿ ಶಂಕರ 2023ರಲ್ಲಿ ಶುರುವಾದ ಸೀರಿಯಲ್ ಇದು. ಸ್ಟಾರ್ ಸುವರ್ಣದಲ್ಲಿ ಇಂದಿಗೂ ಕೂಡ ಟೆಲಿಕಾಸ್ಟ್ ಆಗುತ್ತೆ. ಕೌಸ್ತುಭ ಮನಿ ಮತ್ತು ಯಶವಂತ್ ಬೆಟ್ಟಸ್ವಾಮಿ ಅವರು ಇದರ ಲೀಡ್ ರೋಲಲ್ಲಿ ಕಾಣಿಸಿಕೊಂಡಿದ್ದಾರೆ. ಬಟ್ ಈ ಸೀರಿಯಲ್ ಟೈಟಲನ್ನು 1995ರಲ್ಲಿ ಬಂದಿದ್ದ ಗೌರಿ ಶಂಕರ ಅನ್ನೋ ಟೈಟಲನ್ನು ಮರುಬಳಕೆ ಮಾಡಿದ್ದಾರೆ. ಗೌರಿ ಶಂಕರ ಸಿನಿಮಾದಲ್ಲಿ ಮಾಧುರಿ ಮತ್ತು ಮಂಜುನಾಥ್ ಹೆಗಡೆಯವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ರಾಮಾಚಾರಿ 2022ರಲ್ಲಿ ಶುರುವಾದ ಈ ಸೀರಿಯಲ್ ಇಲ್ಲಿವರೆಗೆ 619 ಎಪಿಸೋಡ್ಸ್ನ ಮುಗಿಸಿ ಇನ್ನೂ ಕೂಡ ಟೆಲಿಕಾಸ್ಟ್ ಆಗ್ತಾನೇ ಇದೆ. ಮೌನ ಗುಡ್ಡೆಮನೆ ಮತ್ತು ಋತ್ವಿಕ್ ಕೃಪಾಕರ್ ಅವರು ಈ ಸೀರಿಯಲಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಈ ಸೀರಿಯಲ್ ಟೈಟಲನ್ನು 1991ರಲ್ಲಿ ಬಂದಿದ್ದ ರವಿಚಂದ್ರನ್ ಮತ್ತು ಮಾಲಾಶ್ರೀ ನಟನೆಯ ರಾಮಾಚಾರಿ ಸಿನಿಮಾದಿಂದ ಮರುಬಳಕೆ ಮಾಡಲಾಗಿದೆ. ಆಸೆ ಇದು 2023ರಲ್ಲಿ ಶುರುವಾದ ಸೀರಿಯಲ್. ನೀನಾದ್ ಹರಿತ್ಸ ಮತ್ತು ಮಂಡ್ಯ ರಮೇಶ್ ಹಾಗೂ ಪ್ರಗತಿಯವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಸೀರಿಯಲ್ ಸ್ಟಾರ್ ಸುವರ್ಣದಲ್ಲಿ ಟೆಲಿಕಾಸ್ಟ್ ಆಗುತ್ತೆ. ಆ್ಯಂಡ್ ಇದರ ಟೈಟಲನ್ನು 1987ರಲ್ಲಿನ ಚರಣ್ ರಾಜ್ ಅವರ ಮುಖ್ಯ ಪಾತ್ರದ ಆಸೆ ಸಿನಿಮಾದ ಟೈಟಲಿಂದ ಮರುಬಳಕೆ ಮಾಡಲಾಗಿದೆ. ನಿನಗಾಗಿ 2024ರಲ್ಲಿ ಶುರುವಾಗಿರುವ ಸೀರಿಯಲ್ ಇದು. ದಿವ್ಯಾ ಊರುಡುಗ, ಋತ್ವಿಕ್ ಮಠದ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುವ ಈ ಸೀರಿಯಲ್ ದೊಡ್ಡ ಪ್ರಶಂಸೆಯನ್ನೇ ಪಡ್ಕೊಳ್ತಾ ಇದೆ. 2002ರಲ್ಲಿ ಬಂದಿದ್ದ ವಿಜಯ್ ರಾಘವೇಂದ್ರ ಮತ್ತು ರಾಧಿಕಾ ಕುಮಾರಸ್ವಾಮಿ ಅವರ ಮುಖ್ಯ ಪಾತ್ರದ ನಿನಗಾಗಿ ಸಿನಿಮಾದ ಟೈಟಲನ್ನು ಈ ಸೀರಿಯಲ್ಗೆ ಮರುಬಳಕೆ ಮಾಡಲಾಗಿದೆ. ಕೆಂಡ ಸಂಪಿಗೆ 2022ರಲ್ಲಿ ಪ್ರೀಮಿಯರ್ ಆದ ಈ ಸೀರಿಯಲ್ ಇತ್ತೀಚೆಗೆ 538 ಎಪಿಸೋಡ್ಸ್ನ ಕಂಪ್ಲೀಟ್ ಮಾಡಿದೆ. ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವಂತಹ ಈ ಸೀರಿಯಲಲ್ಲಿ ಕಾವ್ಯ ಶಿವ, ಮಧುಮಿತಾ ಮತ್ತು ಆಕಾಶ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಬಟ್ ಈ ಸೀರಿಯಲ್ ಟೈಟಲನ್ನು 2015ರಲ್ಲಿ ಬಂದಿದ್ದ ಸೂರಿ ನಿರ್ದೇಶನದ ಕೆಂಡ ಸಂಪಿಗೆ ಸಿನಿಮಾದ ಟೈಟಲ್ನಿಂದ ಮರುಬಳಕೆ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ವಿಕ್ಕಿ ವರುಣ್ ಮತ್ತು ಮಾನ್ವಿತಾ ಕಾಮತ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಅಮೃತಧಾರೆ 2023ರಲ್ಲಿ ಶುರುವಾದ ಸೀರಿಯಲ್. ಜಿ ಕನ್ನಡದಲ್ಲಿ ರಾಜೇಶ್ ನಟರಂಗ್ ಮತ್ತು ಛಾಯಾ ಸಿಂಗ್ ಲೀಡ್ ರೋಲಲ್ಲಿ ಟೆಲಿಕಾಸ್ಟ್ ಆಗ್ತಿದೆ. ಇದು ಹಿಂದಿ ಸೀರಿಯಲ್ ಬಡೆ ಅಚ್ಚೆ ಲಗ್ತೆ ಹೈ ಸೀರಿಯಲ್ನ ರೀಮೇಕ್. ಆ್ಯಂಡ್ ಈ ಸೀರಿಯಲ್ನ ಟೈಟಲನ್ನು 2005ರಲ್ಲಿ ಬಂದಿದ್ದ ಸಮೀರ್ ದತ್ತಾನಿ ಹಾಗೂ ರಮ್ಯಾ ಅವರ ಮುಖ್ಯ ಪಾತ್ರದ ಅಮೃತಧಾರೆ ಸಿನಿಮಾದ ಟೈಟಲ್ನಿಂದ ಮರುಬಳಕೆ ಮಾಡಲಾಗಿದೆ. ಈ ಸಿನಿಮಾನ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಡೈರೆಕ್ಷನ್ ಮಾಡಿದ್ರು. ಲಕ್ಷ್ಮೀ ನಿವಾಸ 2024ರಲ್ಲಿ ಪ್ರೀಮಿಯರ್ ಆದ ಸೀರಿಯಲ್. ಜಿ ಕನ್ನಡದಲ್ಲಿ ಟೆಲಿಕಾಸ್ಟ್ ಆಗ್ತಾ ಇದ್ದು ಶ್ವೇತಾ, ಅನಂತಕೃಷ್ಣ ಮತ್ತು ಅಜಯ್ ರಾಜ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಸೀರಿಯಲ್ ಟೈಟಲನ್ನು 1977ರಲ್ಲಿ ಬಂದಿದ್ದ ರಾಮ್ ಗೋಪಾಲ್ ಅವರ ಮುಖ್ಯ ಪಾತ್ರದ ಲಕ್ಷ್ಮೀ ನಿವಾಸ ಸಿನಿಮಾದ ಟೈಟಲನ್ನು ಇಟ್ಕೊಂಡು ಕಾಪಿ ಮಾಡಿದ್ದಾರೆ. ಅಣ್ಣಯ್ಯ 2024ರಲ್ಲಿ ಟೆಲಿಕಾಸ್ಟ್ ಆಗಿರುವಂಥ ಸೀರಿಯಲ್ ಇದು. ವಿಕಾಸ್ ಉತ್ತಯ್ಯ ಮತ್ತು ನಿಶಾ ರವಿಕೃಷ್ಣನ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಸೀರಿಯಲ್ನ ಹೆಸರನ್ನು 1993ರಲ್ಲಿ ಬಂದಿದ್ದ ರವಿಚಂದ್ರನ್ ಅವರ ಅಣ್ಣಯ್ಯ ಸಿನಿಮಾದ ಟೈಟಲ್ನಿಂದ ಕಾಪಿ ಮಾಡಿದ್ದಾರೆ. ಅಗ್ನಿಸಾಕ್ಷಿ 2013ರಲ್ಲಿ ಪ್ರೀಮಿಯರ್ ಆಗಿದ್ದ ಅಗ್ನಿಸಾಕ್ಷಿ ಸೀರಿಯಲ್ ಎಲ್ಲರ ಮನೆ ಮಾತಾಗಿತ್ತು. ವೈಷ್ಣವಿ ಗೌಡ, ವಿಜಯ್ ಮತ್ತು ಸೂರ್ಯ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಈ ಸೀರಿಯಲ್ 2020ರಲ್ಲಿ
1588 ಎಪಿಸೋಡ್ಸ್ ಜೊತೆಗೆ ಕಂಪ್ಲೀಟ್ ಆಗಿತ್ತು. ಬಟ್ ಈ ಸೀರಿಯಲ್ಗೆ ಟೈಟಲ್ ಅನ್ನ 1996ರಲ್ಲಿ ಬಂದಿದ್ದ ದೇವರಾಜ್ ಮತ್ತು ಮಾಲಾಶ್ರೀ ನಟನೆಯ ಅಗ್ನಿಸಾಕ್ಷಿ ಸಿನಿಮಾದ ಟೈಟಲ್ನಿಂದ ಮರುಬಳಕೆ ಮಾಡಲಾಗಿತ್ತು. ಜೊತೆಯಲ್ಲಿ ಜಿ ಕನ್ನಡದಲ್ಲಿ 2019ರಲ್ಲಿ ಪ್ರೀಮಿಯರ್ ಆದ ಈ ಸೀರಿಯಲ್ ಸಖತ್ ರೆಸ್ಪಾನ್ಸ್ ಅನ್ನು ಪಡ್ಕೊಂಡಿತ್ತು. 953 ಎಪಿಸೋಡ್ಗಳ ನಂತರ 2023ರಲ್ಲಿ ಕಂಪ್ಲೀಟ್ ಆದ ಈ ಸೀರಿಯಲ್ನಲ್ಲಿ ಅನಿರುದ್ಧ್ ಜಟ್ಕರ್ ಮತ್ತು ಮೇಘಾ ಶೆಟ್ಟಿ ನಟಿಸಿದರು. ಇದು ಮರಾಠಿ ಭಾಷೆಯ ತುಲಾ ಪಹಟೆರೆ ಸೀರಿಯಲ್ನ ಅಫಿಷಿಯಲ್ ರೀಮೇಕ್ ಆಗಿತ್ತು. ಅದಾದ ಮೇಲೆ ಜೊತೆಯಲ್ಲಿ ಅನ್ನೋ ಟೈಟಲ್ ಅನ್ನೇ ಇಟ್ಕೊಂಡು ಇನ್ನೊಂದು ಸೀರಿಯಲ್ ಕೂಡ ಬಂತು. ಈ ಸೀರಿಯಲ್ ಟೈಟಲ್ ಅನ್ನ 2006ರಲ್ಲಿ ನೆನಪಿರಲಿ ಪ್ರೇಮ್ ಮತ್ತು ರಮ್ಯಾ ನಟನೆಯ ಜೊತೆಯಲ್ಲಿ ಅನ್ನೋ ಸಿನಿಮಾ ಬಂದಿತ್ತು. ಅಂಡ್ ಆ ಸಿನಿಮಾದ ಟೈಟಲ್ನಿಂದ ಕಾಪಿ ಮಾಡಿದ್ದಾರೆ. ಅಂಬಾರಿ 2014ರಲ್ಲಿ ಸ್ಟಾರ್ ಸುವರ್ಣದಲ್ಲಿ ಪ್ರೀಮಿಯರ್ ಆದ ಸೀರಿಯಲ್. ದಿವ್ಯಾ ಸುರೇಶ್, ದಿವ್ಯಾ ಊರುಡಗ ಮತ್ತು ಅನೂಪ್ ಚಂದ್ರಶೇಖರನ್ ಹಾಗೂ ವಿನಯ್ ಗೌಡ ಅವರು ಈ ಸೀರಿಯಲ್ನಲ್ಲಿ ನಟಿಸಿದ್ರು. ಈ ಸೀರಿಯಲ್ ಟೈಟಲ್ ಅನ್ನ 2009ರ ಲೂಸ್ ಮಾದ ಯೋಗೇಶ್ ಅವರ ಅಂಬಾರಿ ಸಿನಿಮಾದ ಟೈಟಲಿಂದ ಮರುಬಳಕೆ ಮಾಡಲಾಗಿದೆ. ಮಿಲನ 2014ರಲ್ಲಿ ಶುರುವಾದ ಸೀರಿಯಲ್. ವಿನೂತಾ, ಪಲ್ಲವಿ ಶೆಟ್ಟಿ ಮತ್ತು ಸಮರ್ಥ್ ಚಂದಿಲ್ ಅವರು ಈ ಸೀರಿಯಲ್ನಲ್ಲಿ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಸೀರಿಯಲ್ ಟೈಟಲ್ ಅನ್ನ 2009ರಲ್ಲಿ ಬಂದಿದ್ದ ಪುನೀತ್ ರಾಜ್ಕುಮಾರ್ ಅವರ ಮಿಲನ ಸಿನಿಮಾದ ಟೈಟಲ್ನಿಂದ ಕಾಪಿ ಮಾಡಿದ್ದಾರೆ. ಶ್ರಾವಣಿ ಸುಬ್ರಹ್ಮಣ್ಯ 2024ರಲ್ಲಿ ಪ್ರೀಮಿಯರ್ ಆಗಿರುವಂಥ ಸೀರಿಯಲ್. ಆದಿತ್ಯ ಮತ್ತು ಆಸಿಯಾ ಫೆರೋಡಿಸ್ ಅವರು ಈ ಸೀರಿಯಲ್ನಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಈ ಸೀರಿಯಲ್ ಹೆಸರನ್ನು ಗಣೇಶ್ ಮತ್ತು ಅಮೂಲ್ಯ ಅವರ ನಟನೆಯ ಶ್ರಾವಣಿ ಸುಬ್ರಹ್ಮಣ್ಯ ಸಿನಿಮಾದ ಟೈಟಲ್ನಿಂದ ಮರುಬಳಕೆ ಮಾಡಿದ್ದಾರೆ. ನಿನ್ನಿಂದಲೇ 2021ರಲ್ಲಿ ಉದಯ ಟಿವಿಯಲ್ಲಿ ಪ್ರೀಮಿಯರ್ ಆದ ಸೀರಿಯಲ್ ಇದು. ನೇಹಾ ಪಾಟೀಲ್, ಚಿತ್ರಾಶ್ರೀ ಮತ್ತು ದೀಪಕ್ ಮಹಾದೇವ್ ಅವರು ಈ ಸೀರಿಯಲ್ನಲ್ಲಿ ನಟಿಸಿದ್ದಾರೆ. ಈ ಸೀರಿಯಲ್ಗೆ 2014ರಲ್ಲಿ ಬಂದಿದ್ದ ಪುನೀತ್ ರಾಜ್ಕುಮಾರ್ ನಟನೆಯ ನಿನ್ನಿಂದಲೇ ಸಿನಿಮಾದ ಟೈಟಲ್ ಅನ್ನು ಮರುಬಳಕೆ ಮಾಡಲಾಗಿದೆ. ಕಾದಂಬರಿ 2021ರಲ್ಲಿ ಶುರುವಾಗಿರುವಂಥ ಸೀರಿಯಲ್ ಇದು. ಅರ್ಪಿತಾ, ಪವಿತ್ರ ನಾಯಕ್ ಮತ್ತು ರಕ್ಷಿತ್ ಅವರು ಈ ಸೀರಿಯಲ್ನಲ್ಲಿ ಲೀಡ್ ರೋಲಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಸೀರಿಯಲ್ಗೆ 1993ರಲ್ಲಿ ಬಂದಿದ್ದ ಶ್ರುತಿ, ನವೀನ್ ಚಂದಿರ ಮತ್ತು ಅನಂತ್ ನಾಗ್ ನಟನೆಯ ಕಾದಂಬರಿ ಸಿನಿಮಾದ ಟೈಟಲ್ ಅನ್ನು ಮರುಬಳಕೆ ಮಾಡಲಾಗಿದೆ. ಸೊ ಇವಿಷ್ಟು ನನ್ನ ಲಿಸ್ಟಲ್ಲಿ ಇದ್ದಂತಹ ಕನ್ನಡದ ಸಿನಿಮಾಗಳ ಟೈಟಲ್ ಅನ್ನು ಸೀರಿಯಲ್ಗಳಿಗೆ ಮರುಬಳಕೆ ಮಾಡಿದಂತಹವು. ಸೊ ಈ ಸೀರಿಯಲ್ಗಳಲ್ಲಿ ಅಥವಾ ಈ ಸಿನಿಮಾಗಳಲ್ಲಿ ನಿಮ್ಮ ಫೇವ್ರೆಟ್ ಸೀರಿಯಲ್ ಅಥವಾ ಸಿನಿಮಾ ಯಾವುದು ಅನ್ನೋದನ್ನು ಕೆಳಗಡೆ ಬರೆದು ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆಯಲ್ಲಿ ಸಿಗ್ತಾ ಇರೋಣ.